ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶ್ರೀಧರ ಮೊರಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರ ಸಾನ್ನಿಧ್ಯದಲ್ಲಿ ಇರುವ ಗೋಶಾಲೆಯೊಂದು ಶುಚಿತ್ವವಾಗಿ ಸ್ವಚ್ಛವಾಗಿ ಇರುವ ಈ ಗೋಶಾಲೆಗೆ ದಿನ ಬೆಳಗಾದರೂ ಶ್ರೀಗಳು ಗೋಮಾತೆಯ ಕಾರ್ಯಗಳನ್ನು ಮುಗಿಸಿ ಅವುಗಳಿಗೆ ಹೊಟ್ಟು ಮೇವು ಹಾಕಿ ಸಗಣಿ ಬಳಿದು ಅವುಗಳಿಗೆ ಎಲ್ಲಾ ತರಹದ ಸೇವೆ ಮಾಡಿ ತಮ್ಮ ಕೆಲಸ ಕಾರ್ಯಗಳಿಗೆ ಕೈಗೂಡಿಸುತ್ತಾರೆ. ಶ್ರೀಗಳು ಗೋವು ತಮ್ಮ ಮಕ್ಕಳಂತೆ ಪ್ರೀತಿ ಮಾಡ್ತಾರೆ. ಗೋವುಗಳು ಅಂದ್ರೆ ಶ್ರೀಗಳಿಗೆ ಪ್ರಾಣ. ಅವುಗಳ ಜೊತೆಗೆ ಒಂದು ನಿಮಿಷ ಇಲ್ಲ ಅಂದ್ರೆ ಅವರು ಊಟ ಕೂಡ ಮಾಡೋಲ್ವಂತೆ. ಯಾಕೆ ಇವರು ಇಷ್ಟೊಂದು ಗೋಮಾತೆಯನ್ನ ಮನಸ್ಸಿಗೆ ಹಚ್ಚಿಕೊಂಡಿದ್ದಾರೆ ಎಂದು ಇವತ್ತಿಗೂ ಯಾರಿಗೂ ತಿಳಿದಿಲ್ಲ. ಮಹೇಶ್ ಹುಬ್ಬಳ್ಳಿ ಇವರು ಮಾತನಾಡಿ, ನಮ್ಮ ಶ್ರೀಗಳು ಗೋಮಾತೆ ಅಂದ್ರೆ ಜೀವನೇ ಬಿಟ್ಬಿಡ್ತಾರೆ. ಅಂತಹ ಶ್ರೀಗಳು 100ಕ್ಕೆ ಒಬ್ಬರು. ಯಾಕಂದ್ರೆ ಅವರಲ್ಲಿ ನಾವು ಕಂಡ ಕನಸುಗಳು ಸಾಕಷ್ಟಿದೆ. ಅವರು ಏನೇ ಮಾಡಿದ್ರು ನಮ್ಮ ಒಳ್ಳೆಯದಕ್ಕೆ ಎಂಬ ಸತ್ಯ ನಮಗೆ ತಿಳಿದಿದೆ ಎಂದಿದ್ದಾರೆ. ಹೊರಗಡೆ ವಿಚಾರಣೆ ಮಾಡಿದಾಗ ಸತ್ಯ ಕತೆ ಗೊತ್ತಾಯಿತು. ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದ್ರೆ ಕೆಲವು ಕಷ್ಟವನ್ನ ಅನುಭವಿಸಬೇಕಾಗುತ್ತೆ. ಆದ್ರೆ ಶ್ರೀಗಳು ಏನೇ ಬಂದ್ರೂ ನಾನು ನಿಭಾಯಿಸ್ತೀನಿ ಎಂದು ಪ್ರಮಾಣ ಸ್ವೀಕರಿಸಿದ್ರು. ಸ್ವಂತ ಖರ್ಚಲ್ಲೇ ಬೇರೆ ಬೇರೆ ಕಡೆಯಿಂದ ಹೊಟ್ಟು ಮೇವುಗಳನ್ನ ತರಿಸಿ ಸ್ಟಾಕ್ ಮಾಡಿಕೊಂಡಿದ್ದಾರೆ. ನಮ್ಮ ಯಲಬುರ್ಗದಲ್ಲಿ ಇಂತಹ ಸ್ವಾಮೀಜಿಗಳು ಇದ್ದಾರಾ ಅಂತ ಶಾಕ್ ಆಗಿದೆ. ಸ್ವಾಮೀಜಿಗಳಿಗೆ ಗೋಮಾತೆ ಅಂದ್ರೆ ಪಂಚಪ್ರಾಣ. ಆದ್ರೆ ತಮ್ಮ ಸ್ವಂತ ಖರ್ಚಲ್ಲಿ ನಿಭಾಯಿಸ್ತಾ ಇರುವ ಗೋಶಾಲೆಯನ್ನ ತಮ್ಮ ಮಕ್ಕಳೆಂದು ಪರಿಗಣಿಸಿದ್ದಾರೆ. ಇದಕ್ಕಿಂತ ಬೇರೆ ಸಾಕ್ಷಿ ಬೇಕೆ? ಏನ್ ಬೇಕು? ಸಾವಿರಾರು ಹಸುಗಳನ್ನ ಸ್ವಂತ ಮಕ್ಕಳನ್ನಾಗಿ ನೋಡಿಕೊಳ್ಳುತ್ತಿರುವ ಶ್ರೀಗಳು ಆ ಗೋವಿನ ಮರಿಯನ್ನ ಎತ್ತಿ ಆಡಿಸುತ್ತಿರುವ ದೃಶ್ಯ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಬೇರೆ ಕಡೆಯೆಲ್ಲ ನೋಡಿರುವಂತೆ ಶ್ರೀಗಳು ನಮ್ಮಲ್ಲಿಯೇ ನಾವು ಗೋಮಾತೆಯ ಸಗಣಿಯಿಂದ 5 ಎಕರೆ ಜಮೀನಿಗೆ ಗೊಬ್ಬರ, ಅದರಲ್ಲಿ ಬೆಳೀತಕ್ಕಂತಹ ಬೆಳೆಯನ್ನ ಗೋಮಾತೆಯ ಸಲುವಾಗಿ ಬೆಳೆಸಿ ಅದನ್ನ ಗೋವಿಗೆ ತಿನ್ನಲು ಹಾಕ್ತಾರೆ. ಗೋಶಾಲೆ ಬೆಳೆಸಲು ಹರಸಾಹಸ ಶ್ರೀಗಳಿಂದ ಯಲಬುರ್ಗಾ ಪಟ್ಟಣದ ಸಾರ್ವಜನಿಕರಿಂದ ಬಂದ ಮಾಹಿತಿ. ಸ್ವಾಮೀಜಿ ಅಂದ್ರೆ ಗೋಶಾಲೆ, ಗೋಶಾಲೆ ಅಂದ್ರೆ ಸ್ವಾಮೀಜಿ ಎಂಬ ಪದಗಳು ಹುಕ್ಕಿ ಬರ್ತಾ ಇದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.